ಅಲ್ಲ ಗುರು, ನನಗೆ ಈ ಪಾರ್ಟಿ ಕ್ರೈಸ, ನಾನೇ ಶಾಕ್ ಆಗಿ ಹೋಗ್ಬಿಟ್ಟೆ. ಇರಲಿ ಕೊನೆ ತನಕ ಹಿಂಗೆ ದೊಡ್ಡೆ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ಕನ್ನಡಿಗ ಮಾಡುತ್ತಿರುವ ನಮಸ್ಕಾರಗಳು. ನಮಸ್ಕಾರ. ನಾನ್ ಇವತ್ ಬೆಳಿಗ್ಗೆ ಮುಖಕ್ಕೆ ಇದೆಲ್ಲ ಹಚ್ಕೊಂಡು ಹಿಂಗ್ ರೆಡಿಯಾಗಿ ಎಗ್ಲಿಗ್ ಬ್ಯಾಗ್ ಹಾಕೊಂಡು ಕಾಲೇಜ್ಗಂತೂ ಹೋಗ್ತಾ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಬ್ಯಾಗ್ ಹಾಕೊಂಡು ನಮ್ಮ ಅಣ್ಣನ್ ಕರ್ಕೊಂಡು ನಮ್ಮ ನಡೆ ಮೊಳಕಾಮೂರ್ ಕಡೆ ಅಂತ ಹೊರಟೆ. ಅಲ್ಲ, ನಾನ್ ಹಿಂಗ್ ಬ್ಯಾಗ್ ಹಾಕೊಂಡ್ ಬಂದಿದ್ ನೋಡಿ ನಮ್ಮೂರಲ್ಲಿ ಎಲ್ಲರೂ ಅನ್ಕಂತಾರೆ ನಾನೇನ ಕಾಲೇಜಿಗೆ ಜಾಯಿನ್ ಆದ್ನಾ ಅಂತ. ಪಾಪ ಅವ್ರಿಗೇನ್ ಗೊತ್ತು, ಕಾಲೇಜ್ಗೆಲ್ಲ ನಾನು ಹೋಗ್ತಾ ಇರೋದು ಊರ್ ಸುತ್ತಕ್ಕೆ ಅಂತ. ಅಲ್ಲ, ಓದೋ ಟೈಮಲ್ಲಿ ಕರೆಕ್ಟ್ ಆಗಿ ಓದಿದ್ರೆ ಇವತ್ತು ನಿಮ್ ಮುಂದೆ ಬಂದು ಈ ತರ ಎಂಟರ್ಟೈನ್ಮೆಂಟ್ ಕೊಡಕ್ಕೆ ನಾನೇ ಇರ್ತಿದ್ದಿಲ್ಲ. ಹೆಂಗಪ್ಪ ಅಂದ್ರೆ ಇವಾಗ ಹೆಗಲ್ ಮೇಲಿರೋ ಬ್ಯಾಗ್ ಅಲ್ಲಿ ಬಟ್ಟೆ ಇದಾವೆ, ಅದ್ರ ಬದ್ಲಾಗಿ ಬುಕ್ಸ್ ಇಟ್ಕೊಂಡು ತಿಕ್ಕ ಮುಚ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೆ. ಇದನ್ನೆಲ್ಲ ಹೇಳೋ ಗ್ಯಾಪ್ನಾಗೆ ನಾನು ಆಗ್ಲೇ ಮೊಳಕಾಮೂರಿಗೆ ಬಂದ್ಬಿಟ್ಟೆ. ಆಮೇಲೆ ರವಿ ಬ್ರೋ ಬೆಂಗಳೂರಿಂದ ನಮಗಿನ ಮುಂಚೆನೆ ಬಂದು ಇಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ಸೀದಾ ಇಲ್ಲಿ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಆಮೇಲೆ ಅವ್ರು ಹಿಂಗಂದಿದ್ದಕ್ಕೆ ನಮ್ಮಣ್ಣ ಹಿಂಗಂದ. ಅಲ್ಲ, ನಾವೆಲ್ಲ ಕ್ರಿಯೇಟರ್ಸ್ ಏನಕ್ಕಪ್ಪ ಇವತ್ತು ಮೊಳಕಾಮೂರಿಗೆ ಬಂದಿದ್ದು ಅಂದ್ರೆ ಶ್ರೀ ಕನಕ ಫ್ಯಾಷನ್ ಬಟ್ಟೆ ಅಂಗಡಿ ಅವ್ರದ್ದು 2ನೇ ಬ್ರಾಂಚ್ ಮೊಳಕಾಮೂರಲ್ಲಿ ಓಪನಿಂಗ್ ಇತ್ತು. ಓಪನಿಂಗ್ ಗೆ ನಮ್ಮನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು, ಅದಕ್ಕೆ ನಾವೆಲ್ಲ ಬಂದಿದ್ವಿ. ಅಲ್ಲ, ನಾವು ಬಂದ ತಕ್ಷಣ ಇಲ್ಲಿನ ಜನ ತೋರಿಸಿದ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ. ಅಲ್ಲ, ಈ ಪ್ರೀತಿಗೆ ನನಗೇನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ತುಂಬು ಹೃದಯದಿಂದ ಧನ್ಯವಾದಗಳು ಅಂತ ಹೇಳ್ತೀನಿ. ಆಮೇಲೆ ಅಂಗಡಿ ಓನರ್ ನ ಮಾತಾಡ್ಸೋ ಗ್ಯಾಪ್ ಅಲ್ಲೇ ಪೊಲೀಸ್ ಬಂದ್ಬಿಟ್ರು. ಈ ಪಾರ್ಟಿ ಕ್ರೌಡ್ ಆಗಿರೋದ್ರಿಂದ ಪೊಲೀಸೇ ಬಂದ್ಬಿಟ್ರು. ಅದಕ್ಕೆ ಇರೋ ಆಫರ್ಸ್ ನೆಲ್ಲ ಕೊಡಕ್ ಆಗ್ಲಿಲ್ಲ, ಶಾಪ್ ನೇ ಕ್ಲೋಸ್ ಮಾಡಿಸ್ಬಿಟ್ರು. ಅದಕ್ಕೆ ಅವರು ಇವಾಗ ಏನ್ ಆಫರ್ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನ ಮುಂದೆ ಒಂದೊಂದಾಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ಒಳ್ಳೊಳ್ಳೆ ಆಫರ್ ಗಳು ಕೊಡ್ತಾರೆ, ಯಾರು ಮಿಸ್ ಮಾಡ್ಕೊಂಬೇಡಿ. ಅಡ್ರೆಸ್ ಬಂದ್ಬಿಟ್ಟು ಮೊಳಕಾಮೂರು ಕೋರ್ಟ್ ಆಪೋಸಿಟ್. ಇದನ್ನೆಲ್ಲ ಮುಗಿಸ್ಕೊಂಡು ರವಿ ಬ್ರೋ ಜೊತೆಗೆ ನಾನ್ ಇವತ್ತು ಹೋಗ್ತಾ ಇರೋದು ಬೆಂಗಳೂರಿಗೆ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ ಸಾಕು.